ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಸಂದ್ರ ಗ್ರಾಮದ ನೂತನ ಮುಖ್ಯದ್ವಾರದ ನಾಮಫಲಕವನ್ನ ಅಧ್ಯಕ್ಷರಾದ ಡಿವಿ ಭೀಮೇಶ್ ಮತ್ತು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ರಾಯಸಂದ್ರ ಮಂಜುನಾಥ್ ಉದ್ಘಾಟಿಸಿದರು. ಪಂಚಾಯಿತಿ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ರಾಯಸಂದ್ರ ಮಂಜುನಾಥ್ ಮಾತನಾಡಿ, ನಮ್ಮ ಗ್ರಾಮವು ಕಾರ್ಗೋ ರಸ್ತೆಗೆ ಹೊಂದಿಕೊಂಡಿರುವ ಗ್ರಾಮವಾಗಿದ್ದು, ಹಿಂದೆ ಯಾವುದೇ ದ್ವಾರ ಬಾಗಿಲು ಇರಲಿಲ್ಲ. ಊರಿನ ಹಿರಿಯ ಮುಖಂಡರೊಂದಿಗೆ ಚರ್ಚಿಸಿ ವರ್ಗ 1ರ ಅನುದಾನ 6 ಲಕ್ಷ ರೂಪಾಯಿ ಜೊತೆಗೆ ಎಲ್ಲರ ಸಹಕಾರದಿಂದ ಈ ದ್ವಾರವನ್ನ ನಿರ್ಮಿಸಲಾಗಿದೆ. ಮುಂದೆಯೂ ಸಹ ಇದೇ ರೀತಿಯ ಗ್ರಾಮದ ಅಭಿವೃದ್ಧಿ ಕಾರ್ಯಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳಲಿದ್ದೇನೆ ಎಂದು ಹೇಳಿದರು. ಇದು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ರಾಯಸಂದ್ರ ಗ್ರಾಮ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಮ್ಮ ರಾಯಸಂದ್ರ ಗ್ರಾಮದಲ್ಲಿ ಮುಖ್ಯ ದ್ವಾರ ಬಾಗಿಲು ನಾವು ಪಂಚಾಯಿತಿ ವರ್ಗ 1 ಅನುದಾನದಲ್ಲಿ ಮಾಡಿದ್ದೀವಿ. ಸುಮಾರು ಒಂದು 6 ಲಕ್ಷ ರೂಪಾಯಿ ಪಂಚಾಯಿತಿ ಅನುದಾನ. ಅದ್ರ ಮೇಲ್ಪಟ್ಟು ಸ್ವಲ್ಪ ನಮ್ಮ ಸ್ವಂತ ಅನುದಾನದಿಂದ ನಾವು ಊರವರು, ಗ್ರಾಮಸ್ಥರು, ಮುಖಂಡರುಗಳೆಲ್ಲ ಸೇರಿ ಇದನ್ನು ಗುದ್ಲಿ ಪೂಜೆ ಮಾಡಿ ಇವತ್ತು ಆರ್ಚ್ನ ಇನಾಗ್ರೇಷನ್ ಮಾಡ್ತಾಯಿದ್ದೀವಿ. ನಮಗೆ ನಮ್ಮ ರಾಯಸಂದ್ರ ಗ್ರಾಮಸ್ಥರು, ಆಮೇಲೆ ನಮ್ಮ ಊರಿನ ಮುಖಂಡರುಗಳಾದಂಥ ರಂಜೇಗೌಡಣ್ಣ, ಮುನ್ಕೃಷ್ಣಣ್ಣ, ಕೃಷ್ಣಣ್ಣ, ರಾಮಣ್ಣವರು ಮತ್ತು ರಾಮಚಂದ್ರಣ್ಣವರು, ನಮ್ಮ ಪೂಜಾರಿ ನರಸಿಂಹಣ್ಣವರು, ಗುರುಮೂರ್ತಿಯವರು, ನಮ್ಮ ಪುಲ್ರಾಜಣ್ಣವರು, ನಂಜೇಗೌಡರು ಮತ್ತು ಮುನ್ರಾಜಣ್ಣವರು, ಮುನ್ನಾಗಪ್ಪನವರು ಮತ್ತು ನಮ್ಮ ಊರಿನ ಮುಖಂಡರು ಮತ್ತು ಸದಸ್ಯರು ಎಲ್ಲರೂ ಸೇರಿ ನಾವು ಒಮ್ಮತದಿಂದ ನಾವು ಈ ಆರ್ಚನ ಮಾಡಿದ್ದೀವಿ. ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ಗ್ರಾಮಸ್ಥರು ಸೇರಿ ನಮ್ಮ ಪಂಚಾಯಿತಿ PDO ಸರು, ನಮ್ಮ ಅಧ್ಯಕ್ಷರು ಭೀಮೇಶ್ ಅಣ್ಣವರು, ಸದಸ್ಯರು ಅರ್ಚನಾ, ಅನಿತಾ ಉಪಾಧ್ಯಕ್ಷರು ಎಲ್ಲರೂ ಸೇರಿ ನಾವಿಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ದೀವಿ. ತುಂಬ ಖುಷಿಯಾಗಿದೆ. ಹಾಗಾಗಿ ನಮಗೆ ನೀವು ಸಹ ಪತ್ರಕರ್ತರೆಲ್ಲ ಬಂದು ನಮಗೆ ಸಹಕಾರ ಕೊಟ್ಟಿದ್ದೀರಾ. ನಿಮಗೂ ನಮ್ಮ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸ್ತಾ, ಈ ಸಂದರ್ಭದಲ್ಲಿ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ DV ಭೀಮೇಶ್, ಉಪಾಧ್ಯಕ್ಷೆ ಅನಿತಾ, ಸದಸ್ಯರಾದ ಲೋಕೇಶ್ ಗಾಂಧಿ, ವಿದ್ಯಾರಾಣಿ, ವಿಶಾಲಾಕ್ಷಿ, ನಾರಾಯಣಸ್ವಾಮಿ ಹಾಗೂ ಇತರ ಸದಸ್ಯರು, ಮುಖಂಡರುಗಳಾದ ರಾಯಸಂದ್ರ ಸೋಮು, ಚಿಕ್ಕಪಿಳ್ಳಪ್ಪ, ನಂಜೇಗೌಡ, ಮುನಿಕೃಷ್ಣ, ರಾಮಣ್ಣ, ನರಸಿಂಹ, ಗುರುಮೂರ್ತಿ, PDO, ಕಾರ್ಯದರ್ಶಿಗಳು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು.